ಕಳೆದ ಆಗಸ್ಟ್ 1ನೇ ತಾರೀಕು ಭಾರತ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳಿ ಒಂದು ವರ್ಷವಾದರೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿಯನ್ನು ಆಚರಿಸ್ಕೊಂಡು ಬಂದಿದೆ. ಅವರು ಒಂದು ವರ್ಷ ಆದರೂ ಕೂಡ ಈ ಒಂದು ನಾಗಮೋಹನ್ ದಾಸ್ರವರ ಆಯೋಗದ ವರದಿಯನ್ನು ಇನ್ನೂ ಕೂಡ ಅವರು ಸ್ವೀಕಾರ ಮಾಡಿಲ್ಲ. ಏನು ಕರ್ನಾಟಕದಲ್ಲಿ ಮಾದಿಗ ಸಮುದಾಯ ಇದೆ, ಅತ್ಯಂತ ಹಿಂದುಳಿದಿರತಕ್ಕಂಥ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಹಿಂದುಳಿದಿರತಕ್ಕಂಥ ಈ ಸಮಾಜ ಇವತ್ತು ಸುಮಾರು 35 ವರ್ಷಗಳಿಂದ ದಲಿತ ಮುಖಂಡರು, ಸಾಮಾನ್ಯರು ಎಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಅವರ ಮನವಿಯನ್ನು ಪರಿಗಣಿಸದೆ ಒಂದು ನಿಧಾನಗತಿಯಾದಂಥ ಒಂದು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಅದರ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಇವತ್ತೊಂದು ಹೋರಾಟವನ್ನು ಮಾಡಿಕೊಂಡು ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ, ಉಗ್ರವಾದ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಇವತ್ತೇನು ಒಂದು 2-3 ಸಾವಿರ ಜನ ಸೇರಿ ಈ ಒಂದು ನಮ್ಮ ನಾರಾಯಣ ಸ್ವಾಮಿ ಮತ್ತು ಇತರೆ ನಾಯಕರ ನೇತೃತ್ವದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇದು ಒಂದು ಉಗ್ರತರವಾದ ಹೋರಾಟ. ಈ ಒಂದು 15ನೇ ತಾರೀಕು ಒಳಗಡೆ ಅವ್ರೇನಾದ್ರೂ ಈ ಒಂದು ನಾಗಮೋಹನ್ ದಾಸರ ವರದಿಯನ್ನು ಒಪ್ಪಿಕೊಂಡು ಜಾರಿ ಮಾಡಿಲ್ಲ ಅಂತಂದ್ರೆ ಅವರ ವಿರುದ್ಧ ಒಂದು ರಾಜ್ಯಾದ್ಯಂತ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಸರ್ಕಾರಕ್ಕೆ. ಧನ್ಯವಾದ.